ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು 2ನೇ ಆಷಾಢ ಶುಕ್ರವಾರ ದಿನ. ಸೊ ಬೆಳಗ್ಗೆ ಬೇಗ ಪೂಜೆ ಮಾಡ್ಕೋಬೇಕಾಗಿತ್ತು, ಹಾಗಾಗಿ ರಾತ್ರಿನೇ ಬಾಗಿಲೆಲ್ಲ ತೊಳೆದಿಟ್ಟಿದ್ದೆ. ಸುಮ್ಮನೆ ಸಿಂಪಲ್ಲಾಗಿ ಇವಾಗ ನೀರನ್ನು ಚುಮುಕ್ಸಿ ಒರೆಸ್ಕೊಂಡ್ರೆ ಆಯಿತು ಅಂತ. ಇನ್ನು ರಂಗೋಲಿ ಎಲ್ಲ ಹಾಕಿ ಪೂಜೆನೂ ಕೂಡ ಸ್ಟಾರ್ಟ್ ಮಾಡ್ಕೋಬೇಕು. ಆಲ್ಮೋಸ್ಟ್ 3:30ಗೆ ಎದ್ದಿದ್ದೆ ನಾನು. ಸೊ ಬೇಗ ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಕೆಲವೊಂದು ಸಾರಿ ನಮ್ಗೆ ಟೈಮ್ ನೋಡೋದೇ ಗೊತ್ತಿರೋದಿಲ್ಲ, ಟೈಮ್ ಹೋಗ್ತಾನೇ ಇರುತ್ತೆ, ನಾವು ನಿಧಾನವಾಗಿ ಮಾಡ್ತಿರ್ತೀವಿ. ಸೊ ನೆಮ್ಮದಿಯಾಗಿ ಪೂಜೆ ಮಾಡಬೇಕು. ಸುಮ್ಮನೆ ಒಂದು 4 ಗಂಟೆಗೆ 5 ಗಂಟೆಗೆ ಎದ್ದರೆ ಪೂಜೆನೇ ಪ್ರಾಪರಾಗಿ ಮಾಡೋದಕ್ಕಾಗೋದಿಲ್ಲ. ಫುಲ್ ಫಾಸ್ಟಾಗಿ ಮಾಡ್ತಿರ್ತೀವಿ. ನೆಮ್ಮದಿಯಾಗಿ ಮಾಡಬೇಕು ಅಂದರೆ ಒಂದು ಅರ್ಧ ಗಂಟೆ ಮುಂಚಿತವಾಗಿದ್ದರೆ ಬೆಸ್ಟ್ ಅಂತ ಅನಿಸುತ್ತೆ. ಹಾಗೆ ಇವತ್ತೊಂದು ಸೂಪರ್ ಡೂಪರ್ ಆಗಿರುವಂಥ ರೆಸಿಪಿ ಸಹ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇವಾಗ ಒಂದು ಪುಟ್ಟದಾಗಿರುವಂಥ ಹಾಗೆ ಬ್ಯೂಟಿಫುಲ್ ಆಗಿರುವಂಥ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ.
ಪೂಜೆ ಎಲ್ಲ ಆಯಿತು. ಇವಾಗ ಕೊನೆಯಲ್ಲಿ ಸಾಂಬ್ರಾಣಿ ಹಾಕಬೇಕು ಅಂತ ಇದೊಂದು ಕೋಲ್ ಥರ ಇದೆ ಆಯಿತಾ, ಕಪ್ಪು ಕಲರ್ದು. ಸೊ ಇದನ್ನು ತರಿಸ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಜಸ್ಟ್ ಇದನ್ನು ಬಿಸಿ ಮಾಡೋದು, ಈ ಥರ ಫ್ಲೇಮ್ನ ಆನ್ ಮಾಡಿಕೊಂಡು ಅದ್ರ ಮೇಲೆ ಈ ಥರ ಇಡೋದು. ಒಂದು ಸ್ವಲ್ಪ ಹೊತ್ತು ಆದ ತಕ್ಷಣ ಅದು ಹತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಅದು ಕೆಂಡ ಥರನೇ ಇರುತ್ತೆ. ಜಸ್ಟ್ 1-2 ನಿಮಿಷದಲ್ಲಿ ನಾವು ಇದನ್ನು ರೆಡಿ ಮಾಡ್ಕೋಬೋದು. ನಾರ್ಮಲಾಗಿ ಕಂಠ ಎಲ್ಲ ಹಾಕಿ ಮಾಡ್ಕೋತೀವಿ, ಅದು ಎಷ್ಟು ಜಾಸ್ತಿ ಹೊಗೆ ಬರುತ್ತೆ, ಅದ್ರ ಜೊತೆ ಎಷ್ಟು ಹೊತ್ತು ನಾವು ಇಟ್ಕೊಂಡೇ ಇರಬೇಕು ಗ್ಯಾಸ್ ಮೇಲೆ ಅಂತ. ಬಟ್ ಈ ಥರದ್ದಿದ್ರೆ ಬೆಸ್ಟ್ ಅಂತ ಅನಿಸ್ತು ನನಗೆ. ಸೇಮ್ ಇದು ಇಡ್ಲು ಅಂತ ಹೇಳ್ತಾರಲ್ವ, ಸೇಮ್ ಅದೇ ಥರನೇ ವರ್ಕ್ ಆಗುತ್ತೆ ಇದು. ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಂಡು ಹಾಕಿ ಅದು ಕೆಂಡ ಥರ ಆಗಿರುತ್ತೆ, ಅದ್ರ ಮೇಲೆ ನಾವು ಸಾಂಬ್ರಾಣಿ ಹಾಕ್ಕೊಳ್ಳೋದು. ನಾನು ಮೊದಲೇ ಹೇಳ್ದಾಗೆ ಸೇಮ್ ಇದು ಕೋಲ್ ಥರನೇ ಇರುತ್ತೆ. ಅದನ್ನು ಪುಡಿ ಮಾಡಿಕೊಂಡು ಈ ಶೇಪ್ನಲ್ಲಿ ಮಾಡಿಟ್ಕೊಂಡಿರ್ತಾರೆ ಅಷ್ಟೇ. ಇದು ಯಾವುದೇ ಥರ ಕೆಮಿಕಲ್ ಆಗಿರ್ಬೋದು ಅದು ಇದು ಯಾವುದೂ ಇಲ್ಲ. ಇದು ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ. ಹಾಗೆಯೇ ಇವತ್ತು ನಮ್ಮ ಗಿಡದಲ್ಲೇ ಬಿಟ್ಟಿರೋ ಅಂಥ ವಿಳ್ಳೆದೆಲೆನ ಬಳಸ್ಕೊಂಡು ಕಳಸ ಎಲ್ಲ ಮಾಡಿ, ಹಾಗೆ ದೇವ್ರಿಗೂ ಕೂಡ ಅದೇ ವಿಳ್ಳೆದೆಲೆನ ಇಟ್ಟಿದ್ದೆ. ಏನೋ ಒಂಥರ ಖುಷಿ, ನಾವು ಬೆಳೆದಿರೋ ಅಂಥ ವಸ್ತುಗಳನ್ನ ಹಾಕಿ ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ಅಲ್ವಾ. ಹಾಗೆ ಪೂಜೆ ಎಲ್ಲ ಆಯಿತು. ಹಾಗೆ ಮನೆ ಮೂಲೆ ಮೂಲೆಗೂ ಕೂಡ ಸಾಂಬ್ರಾಣಿ ಎಲ್ಲ ತೋರಿಸಿದ್ದಾಯಿತು. ಸಾಂಬ್ರಾಣಿ ಘಮಕ್ಕೇನೆ ಪವರ್ ಇದೆ ಅಂತ ಅನಿಸುತ್ತೆ. ಏನೋ ಒಂಥರ ಪಾಸಿಟಿವ್ ಎನರ್ಜಿ ಥರ ಅನಿಸ್ತಿರುತ್ತೆ ಮನೆಯಲ್ಲಿ. ಅಟ್ಲೀಸ್ಟ್ ವಾರಕ್ಕೆ ಒಂದು ಸಾರಿ ಆದ್ರೂ ಈ ಥರ ಮಾಡಿಕೊಂಡ್ರೆ ಬೆಸ್ಟ್ ಅನಿಸುತ್ತೆ. ಇವಾಗ ಕೆಮಿಕಲ್ ಎಲ್ಲ ಜಾಸ್ತಿ ಅದು ಇದು ಅಂತ ಅಂದ್ಕೊಂಡ್ರು ಡೈಲಿ ಹಾಕೋದು ಬೇಡ, ಜಸ್ಟ್ ವಾರಕ್ಕೆ ಒಂದು ಸತಿ ಹಾಕೊಂಡ್ರು ಕೂಡ ಏನೋ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಆಲ್ಮೋಸ್ಟ್ ಒಂದು 5:45-6 ಗಂಟೆ ಅಷ್ಟರಲ್ಲೆಲ್ಲ ಪೂಜೆ ಎಲ್ಲ ಮುಗ್ದೋಗಿತ್ತು. ಇನ್ನು ಕಾಫಿ ಮಾಡ್ಕೊಳ್ಳೋದಕ್ಕೆ ಹಾಲನ್ನು ಕೂಡ ಕಾಯಲಿಕ್ಕೆ ಇಟ್ಕೋತಾ ಇದ್ದೀನಿ. ಈ ಥರ ಬೆಳಿಗ್ಗೆ ಎದ್ದಾಗಂತೂ ಫಸ್ಟ್ ನನಗೆ ಕಾಫಿ ಬೇಕೇ ಬೇಕು. ಏಕೆಂದರೆ ಬೇಗ ಎದ್ದಿರ್ತೀವಿ, ಪ್ರಾಪರಾಗಿ ನಿದ್ದೆ ಆಗಿರೋದಿಲ್ಲ, ರಾತ್ರಿ ಮಲ್ಕೊಳ್ಳೋವಾಗ್ಲೂ ಕೂಡ ಸ್ವಲ್ಪ ಲೇಟಾಗಿರುತ್ತೆ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ. ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಕಾಫಿ. ಇನ್ನು ಡೈಲಿ ಬೆಳಗ್ಗೆ ಕಾಫಿ ಕುಡಿಯೋದಿಲ್ಲ ಈ ನಡುವೆ ಅಂತೂ, ಆದರೆ ಬೆಳಿಗ್ಗೆ ಬೇಗ ಎದ್ದಿದ್ದ ದಿನ ಕಾಫಿ ಅಂತೂ ಬೇಕೇ ಬೇಕು. ಅದರಲ್ಲೂ ಕೂಡ ಕ್ವಾಂಟಿಟಿ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮೊದಲೆಲ್ಲ ದೊಡ್ಡ ಲೋಟದಲ್ಲಿ ಮಗ್ಗಲ್ಲೆಲ್ಲ ಕುಡಿತಾ ಇದ್ದೆ, ಬಟ್ ಇವಾಗ ಪುಟಾಣಿ ಲೋಟನ ಇಟ್ಕೊಂಡು ಅದರಲ್ಲೇ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಕ್ವಾಂಟಿಟಿ ಕೂಡ ಕಡಿಮೆ ಆಗುತ್ತೆ, ಶುಗರ್ ಕನ್ಸ್ಯೂಮ್ ಮಾಡ್ಕೋತೀವಲ್ವ ಅದು ಸಹ ಕಡಿಮೆ ಆಗುತ್ತೆ. ನಾನು ಮೊದಲೆಲ್ಲ ಜಾಸ್ತಿ ಕುಡಿತಾ ಇದ್ದೆ ಅಂತ ಹೇಳಿದೆ ಅಲ್ವಾ ಮಗ್ಗಲ್ಲಿ, ಆವಾಗ 1.5 ಸ್ಪೂನ್ ಸಕ್ಕರೆ ಹಾಕಿ ಆಲ್ಮೋಸ್ಟ್ 3/4 ಮಗ್ಗಷ್ಟು ಕಾಫಿನ ಕುಡಿತಾ ಇದ್ದೆ. ಆದರೆ ಇವಾಗ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಂತಲೇ ಪುಟ್ ಲೋಟ ಇಟ್ಕೊಂಡಿದ್ದೀನಿ. ಈಸಿ ಅಂತ ಅನಿಸುತ್ತೆ, ಅಂದರೆ ಸ್ವಲ್ಪ ಸಕ್ಕರೆ ಕನ್ಸ್ಯೂಮ್ ಮಾಡ್ಕೊಳ್ಳೋದು ಕಡಿಮೆ ಆಗುತ್ತೆ ಅಂತ ಅನಿಸ್ತಿದೆ. ಹಾಗಾಗಿ ಈ ಲೋಟದಲ್ಲಿ ಸೊ ಬಿಸಿಯಾಗಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಕಾಫಿನ ಕುಡಿದ್ವಿ. ಅವ್ರು ಯೂಶಲಾಗಿ ಕಾಫಿ ಕುಡಿಯೋದಿಲ್ಲ. ನಾನು ಈ ಥರ ಏನಾದ್ರೂ ಬೇಗ ಎದ್ದಾಗ ಅವರು ಕೂಡ ಎದ್ಬಿಟ್ಟಿರ್ತಾರೆ, ಹಾಗಾಗಿ ಅವ್ರಿಗೂ ಕೂಡ ಒಂದು ಪುಟ್ಟ ಲೋಟದಲ್ಲಿ ಕೊಡ್ತಾ ಇದ್ದೀನಿ. ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಅಂತ ಒಂದು ಸೂಪರ್ ಡೂಪರ್ ಆಗಿರೋಂಥ ರೆಸಿಪಿನ ಮಾಡಿದ್ದೆ, ಬೋಂಡಾ ಸೂಪ್ ಅಂತ. ಆ ರೆಸಿಪಿನ ಶೇರ್ ಮಾಡ್ತೀನಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಮಾಡ್ಕೊಳ್ಳೋದು ಕೂಡ ತುಂಬ ಸಿಂಪಲ್, ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ನನಗಂತೂ ಈ ಥರ ಇದ್ದರೆ ತುಂಬ ಇಷ್ಟ. ನನಗೆ ಮೊದಲಿಂದನೂ ಕೂಡ ವಡೆ ಸಾಂಬಾರು ಅಂದರೆ ಇಷ್ಟ, ಮತ್ತು ಈ ಉದ್ದಿನ ವಡೆ ಚಟ್ನಿ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹಾಗಾಗಿ ಈ ಬೋಂಡಾ ಸೂಪ್ ಕೂಡ ನನಗೆ ತುಂಬ ಇಷ್ಟ ಆಗುತ್ತೆ. ಮೊದಲಿಗೆ ಈ ಹೆಸರು ಬೇಳೆ ಏನಿತ್ತು ಅದನ್ನು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಸೇಮ್ ರಸಮ್ ಥರನೇ ಮಾಡ್ಕೊಳ್ಳೋದು ಈ ಸೂಪ್ನ. ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇನ್ನು ಇದನ್ನು ಬೇಯೋದಕ್ಕೆ ಇಟ್ಕೊಳ್ಳೋದಕ್ಕೆ ಕೆಲವೊಂದಷ್ಟು ಪದಾರ್ಥಗಳನ್ನ ಸೇರಿಸ್ಕೋಬೇಕು. ಸೊ ಅದನ್ನು ಸಹ ಇಲ್ಲಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಯಾವುದೂ ಸಹ ಬೇಡ, ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋ ಅಂಥದ್ದು. ಹಾಗೆ ಒಂದು 3 ಗಂಟೆ ಉದ್ದಿನ ಕಾಳನ್ನು ನೆನೆಸಿಟ್ಕೊಂಡಿದ್ದೆ ನೋಡಿ ಈ ಥರ. ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ನಲ್ಲಿ ಇಟ್ಕೊಂಡಿದ್ದೆ. ಯೂಶಲಾಗಿ ಈ ಉದ್ದಿನ ಕಾಳನ್ನ ರುಬ್ಕೊಂಡಾಗ ಹೆಂಗಾಗ್ಬಿಡುತ್ತೆ ಅಂತ ಅಂದರೆ ಸ್ವಲ್ಪ ತೆಳುವು ಆಗಿಬಿಡುತ್ತೆ, ಹಾಗೆ ಚೆನ್ನಾಗಿ ಅದು ಫ್ಲಫಿಯಾಗಿ ಬರುತ್ತಲ್ಲ ಆ ಥರ ಬರೋದಿಲ್ಲ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಫ್ರಿಜ್ನಲ್ಲಿಟ್ಟು ಅದಾದ ನಂತರ ಮಾಡಿಕೊಂಡ್ರೆ ಮಿಕ್ಸಿಯಲ್ಲಿ ರುಬ್ಕೊಳ್ಳೋವಾಗ ಜಾಸ್ತಿ ಹೀಟ್ ಆಗೋದಿಲ್ಲ. ಹಾಗಾಗಿ ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ನಲ್ಲಿಟ್ಟು ಅದಾದ ನಂತರ ರುಬ್ಕೋತೀನಿ. ಸೊ ಹಾಗಾಗಿ ಇದನ್ನು ಫ್ರಿಜ್ಜಿಂದ ಹೊರಗಡೆ ತೆಗೆದಿಟ್ಟಿದ್ದೀನಿ. ಇನ್ನು ಒಗ್ಗರಣೆಗೋಸ್ಕರ ಕೆಲವೊಂದಷ್ಟು ಐಟಮ್ಸ್ಗಳು ಬೇಕು, ಅದನ್ನು ಸಹ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಹಸಿಮೆಣಸಿನ್ಕಾಯಿ ನೋಡ್ಕೊಂಡು ಸೇರಿಸ್ಕೋಬೇಕಾಗತ್ತೆ, ಯಾಕೆಂತಂದರೆ ಇದಕ್ಕೆ ಕಾಳು ಮೆಣಸಿನ ಪುಡಿನೂ ಕೂಡ ಸೇರಿಸ್ಕೋತೀವಿ. ಹಾಗಾಗಿ ಇನ್ನು ಶುಂಠಿನ ತುರ್ಕೊಂಡು ಆದ್ರೂ ಸೇರಿಸ್ಕೋಬೋದು, ಇಲ್ಲಾಂದರೆ ಸಣ್ಣದಾಗಿ ಕಟ್ ಮಾಡ್ಕೊಂಡಾದ್ರೂ ಸೇರಿಸ್ಕೋಬೋದು. ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಮಳೆಗಾಲ ಬಂದೇ ಬಿಡ್ತು, ಸಂಜೆ ಆಯಿತು ಅಂದರೆ ಏನಾದ್ರೂ ತಿನ್ನಬೇಕು ಅನಿಸುತ್ತೆ. ಹೊರಗಡೆಯಿಂದ ಪಾನಿಪೂರಿ, ಮಸಾಲೆ ಪೂರಿ ಅದು ಇದು ತರಿಸ್ಕೊಂಡು ತಿನ್ನೋದಕ್ಕಿಂತ
ಸ್ವಲ್ಪ ಅನ್ಹೆಲ್ದಿ ಅಂತ ಅನಿಸಿದ್ರೂ ಕೂಡ ಮನೆಯಲ್ಲೇ ಈ ಥರ ಏನಾದ್ರೂ ಮಾಡ್ಕೊಂಡು ತಿಂದರೆ ಬೆಟರ್ ಅಂತ ಅನಿಸುತ್ತೆ. ಅನ್ಹೆಲ್ದಿ ಫುಡ್ನ ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿ ಸ್ವಲ್ಪ ಹೆಲ್ದಿಯಾಗಿ ಮಾಡ್ಕೋಬೋದು ಅಂತ. ಹಾಗಾಗಿ ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನೀವು ಕೂಡ ಮಳೆ ಬರೋ ಟೈಮ್ನಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬ ಸೂಪರಾಗಿರುತ್ತೆ. ಇವಾಗ ಇದನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದಾಯಿತು. ಇನ್ನು ಸ್ವಲ್ಪ ಕಾಳುಮೆಣಸು ಏನಿತ್ತಲ್ವ ಅದನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕು. ಇದನ್ನು ಮಿಕ್ಸಿನಲ್ಲಿ ಹಾಕ್ಕೋಬೋದು. ಕೆಲವೊಂದು ಸರಿ ಮಿಕ್ಸಿನಲ್ಲಿ ಹಾಕ್ಕೊಂಡ್ರೆ ಹೆಂಗಾಗ್ಬಿಡುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಪುಡಿ ಪುಡಿ ಆಗಿಬಿಡುತ್ತೆ. ಮತ್ತು ವಡೆಗೆ ಹಾಕ್ಕೊಳ್ಳೋವಾಗ ಅಂದರೆ ನಾವು ಬೋಂಡ ಥರ ಮಾಡ್ಕೋತೀವಲ್ವ ಉದ್ದಿನ ಹಿಟ್ಟಲ್ಲಿ, ಅದಕ್ಕೂ ಕೂಡ ನಾವು ಕಾಳುಮೆಣಸನ್ನ ಹಾಕ್ಕೋಬೇಕು. ಕೆಲವರಿಗೆ ಉಂಡೆ ಉಂಡೆ ಕಾಳುಮೆಣಸು ಹಾಕ್ಕೊಂಡ್ರೆ ತಿನ್ನೋವಾಗ ಮಧ್ಯೆ ಸಿಗ್ತಾ ಇರುತ್ತೆ, ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇರುತ್ತೆ, ಅವ್ರಿಗೆ ತಿನ್ನೋದಕ್ಕೂ ಇಷ್ಟ ಆಗೋದಿಲ್ಲ. ನನಗೆ ಆ ಥರ, ಸೊ ಹಾಗಾಗಿ ನಾನು ಆ ಥರ ಹಾಕ್ಕೊಳ್ಳೋದಿಲ್ಲ. ಈ ಥರ ಸ್ವಲ್ಪ ಕ್ರಷ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಮಧ್ಯದಲ್ಲಿ ಸಿಕ್ಕಿದ್ರೂ ಕೂಡ ಜಾಸ್ತಿ ಅಂತ ಅನಿಸೋದಿಲ್ಲ. ಹಾಗಾಗಿ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಈ ಥರ ಸ್ವಲ್ಪ ಕ್ರಷ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ಗೆ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ, ಏನು ನಾವು ಹೆಸರುಬೇಳೆ ತೆಗೆದಿಟ್ಕೊಂಡಿದ್ವಿ ಅದು, ಸ್ವಲ್ಪ ಅರಿಶಿನ ಪುಡಿ, ಟೊಮ್ಯಾಟೊ, ಹಾಗೆ ಸ್ವಲ್ಪ ಹಿಂಗು, ಸ್ವಲ್ಪ ಎಣ್ಣೆನ ಹಾಕಿ ಅದನ್ನು 3ರಿಂದ 4 ವಿಷಲಷ್ಟು ಕೂಗಿಸ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬೋಂಡ ಮಾಡ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕಿ ಅದನ್ನು ಕಾಯಲಿಕ್ಕೆ ಇಟ್ಕೊಂಡು ಇನ್ನೊಂದು ಸೈಡಲ್ಲಿ ಉದ್ದಿನ ಹಿಟ್ಟನ್ನು ರುಬ್ಕೊಳ್ಳೋದು. ಏನಿಲ್ಲ, ತುಂಬ ಸಿಂಪಲ್. ಮಿಕ್ಸಿ ಜಾರ್ಗೆ ನಾವೇನು ನೆನೆಸಿಟ್ಕೊಂಡಿದ್ವಿ ಉದ್ದಿನ ಕಾಳನ್ನು ಹಾಕಿ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ರುಬ್ಕೋಬೇಕು. ಈ ಥರ ಗಟ್ಟಿಯಾಗೇ ಇರಬೇಕು. ಅದಕ್ಕೆ ಕಾಳುಮೆಣಸಿನ ಪುಡಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಬೌಲಲ್ಲಿ ನೀರಿಟ್ಕೊಂಡು ಕೈನ ಅಲ್ಲಿ ಡಿಪ್ ಮಾಡಿಕೊಂಡು ಈ ಥರ ವಡೆ ಥರನೇ ಹಾಕ್ಕೊಳ್ಳೋದು. ಇದ್ರ ಮಧ್ಯದಲ್ಲಿ ಹೋಲ್ ಮಾಡ್ಕೋತಾ ಇಲ್ಲ ಅಷ್ಟೇ. ಹೋಲ್ ಮಾಡಿಕೊಂಡ್ರೆ ಸೇಮ್ ಉದ್ದಿನ ವಡೆನೇ ಆಗಿಬಿಡುತ್ತೆ. ಆದರೆ ಇದನ್ನು ಈ ತೂತು ಮಾಡ್ಕೊಳ್ದೆ ಹಾಕ್ಕೊಳ್ಳೋದ್ರಿಂದ ಸೊ ಬೋಂಡ ಥರ ಹಾಕೋತಾ ಇದ್ದೀನಿ ಅಷ್ಟೇ. ಸೊ ಹಾಗಾಗಿ ಇದು ಬೋಂಡ ಅಂತ ಅನಿಸುತ್ತೆ. ಇದನ್ನು ಹಾಗೆ ಕೂಡ ತಿನ್ಬೋದು ಚಟ್ನಿ ಜೊತೆ, ಅದು ಕೂಡ ತುಂಬ ರುಚಿಯಾಗಿರುತ್ತೆ. ಆದರೆ ನಿಮ್ಗೆ ಯಾವಾಗಲೂ ಒಂದೇ ಥರ ತಿಂದು ಬೋರ್ ಆಗಿತ್ತು ಅಂತಂದರೆ ಈ ಥರ ಬೋಂಡ ಸೂಪ್ನ ಮಾಡ್ಕೋಬೋದು. ಹಾಗೆ ಇದನ್ನು ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಇವಾಗ ಕಲರ್ ಕೂಡ ಚೇಂಜ್ ಆಗಿರುತ್ತೆ, ಕ್ರಿಸ್ಪಿಯಾಗಿ ಕೂಡ ಆಗಿರುತ್ತೆ. ಇದನ್ನು ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳೋದು. ಹಾಗೆ ಬೋಂಡ ಮಾಡ್ಕೊಳ್ಳೋವಾಗ ಉಪ್ಪನ್ನ ಹಾಕ್ಕೊಂಡಿರ್ತೀವಲ್ವ, ಸ್ವಲ್ಪ ಕಡಿಮೆ ಹಾಕ್ಕೋಬೇಕಾಗುತ್ತೆ. ಪರ್ಫೆಕ್ಟಾಗಿ ಬೋಂಡನ ರುಚಿಯಾಗೋ ಥರ ಮಾಡಿಕೊಂಡ್ರೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಬೋಂಡ ಸೂಪ್ ಮಾಡ್ಕೊಂಡಾಗ. ಹಾಗಾಗಿ ಉಪ್ಪನ್ನ ಕಡಿಮೆ ಹಾಕ್ಕೊಳ್ಳಿ. ಇವಾಗ ಸೂಪ್ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಕಾದಾದ ನಂತರ ಜೀರಿಗೆ, ಕ್ರಷ್ ಮಾಡಿ ಇಟ್ಕೊಂಡಿರೋ ಅಂಥ ಶುಂಠಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಹಿಂಗನ್ನು ಹಾಕಿ ಫ್ರೈ ಮಾಡಿಕೊಂಡು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥ ಕಾಳುಮೆಣಸು, ಸ್ವಲ್ಪ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿನ ಹಾಕಿ ಮತ್ತು ಇದನ್ನು ಫ್ರೈ ಮಾಡಿ ಆಲ್ರೆಡಿ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಅಂಥ ಹೆಸರುಬೇಳೆ, ಟೊಮ್ಯಾಟೊನೆಲ್ಲ ಸೇರಿಸಿ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರು, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೂ ಅಷ್ಟೇ ರಸಮ್ ಥರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬಾರ್ದು, ಸ್ವಲ್ಪ ಕಡಿಮೆ ಹಾಕಿ ಕುದಿಸಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುದಿಸ್ಕೊಳ್ಳೋದು. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೇಮ್ ರಸಮ್ ಥರನೇ ಇರುತ್ತೆ ಆಯಿತಾ. ಅನ್ನದ ಜೊತೆ ಕೂಡ ತಿನ್ಬೋದು, ಅಷ್ಟು ರುಚಿ. ಇವಾಗ ಸರ್ವ್ ಮಾಡ್ಕೋತಾ ಇದ್ದೀನಿ. ಬಿಸಿ ಬಿಸಿ ಆಗಿರೋ ಅಂಥ ಬೋಂಡ ಸೂಪ್ ಇದು. ಬೋಂಡನ ಇಲ್ಲೇ ಮಧ್ಯದಲ್ಲಿ ಇಟ್ಕೊಂಡು ಅದ್ರ ಮೇಲೆ ಈ ರಸಮ್ ಥರ ಇರೋ ಸೂಪ್ನ ಹಾಕಿ, ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ತೆಂಗಿನಕಾಯಿ ಪೀಸ್ಗಳನ್ನ ಹಾಕಿ ಸರ್ವ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆಗಿರುವಂಥ ಬೋಂಡ ಸೂಪ್ ರೆಡಿಯಾಗಿರುತ್ತೆ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.